ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಜ್ಯೂಸ್ ಕುಡಿಯೋಣ. ಕ್ಯಾರೆಟ್ ಇದೆ, ಸೌತೆಕಾಯಿ ಇದೆ, ಈರುಳ್ಳಿ ಇದೆ, ಚಿಕನ್ ಪೆಪ್ಪರ್ ಡ್ರೈ ಇದೆ, ಚಿಕನ್ ಸುಕ್ಕ ಇದೆ. ಏನು ಬೇಕು ನಿಮಗೆ ಹೇಳಿ, ನಾನು ಮಾಡಿಕೊಡ್ತೀನಿ. ಓಕೆನಾ? ಇವತ್ತು ನೋಡಿ ನಾನು ಈವ್ನಿಂಗ್ ಟೈಮಲ್ಲಿ ರೆಡಿ ಆಗಿದ್ದೀನಿ. ಜಸ್ಟ್ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಬೇಕು. ಕಾಫಿ ಕುಡ್ದಾದ್ಮೇಲೆ ಔಟ್ಸೈಡ್ ಹೋಗಬೇಕು. ಸ್ವಲ್ಪ ವರ್ಕ್ ಇದೆ. ವರ್ಕ್ ಅಂತ ಹೇಳಿದರೆ ಚಿಕನ್ ಅಥವಾ ಮಟನ್ ತೊಗೊಂಬರ್ಬೇಕು. ಸಂಡೇ ಅಲ್ವಾ ಇವತ್ತು. ಸೊ ಅದಕ್ಕೆ ನನಗಂತೂ ಫುಲ್ ಶಕೆ, ಫುಲ್ ಬಿಸಿಲು ಗದಗಲ್ಲಿ ನಾನು ಫುಲ್ ಮಲ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ನೈಟ್ ಎಲ್ಲ ಜಾಗರಣೆ ಮಾಡ್ತೀನಿ. ಅಂದರೆ ನೈಟ್ ಟೈಮಲ್ಲಿ ತಣ್ಣನ ಗಾಳಿ ಎಲ್ಲ ಬೀಸುತ್ತಲ್ಲ, ಆ ಗಾಳಿಯಲ್ಲಿ ಕುತ್ಕೊಂಡು ಬುಕ್ ಓದ್ಕೊಂಡು 2 ಗಂಟೆ 3 ಗಂಟೆ ಮಲ್ಕೋತೀನಿ. ಸೊ ಹಾಗಾಗಿ ಮಧ್ಯಾಹ್ನ ಫುಲ್ ನಿದ್ದೆ ಮಾಡ್ತೀನಿ. ಓಕೆ, ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್, ಲೈಕ್, ಶೇರ್ ಏನು ಬೇಕಾದರೂ ಮಾಡಿ. ನಿಮ್ಮದೇ ಎಲ್ಲ ದುನಿಯಾ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮಿಸ್ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಕಾಫಿ ಕುಡಿಯೋಣ. ಯಾರಿಗೆಲ್ಲ ಬೇಕು ಕಾಫಿ? ಇವತ್ತಿನ ಔಟ್ಫಿಟ್ ಹೀಗಿದೆ. ಕಾಣಿಸಲ್ಲ, ಫುಲ್ ಕಾಣಿಸಲ್ಲ. ಸೊ ಸಿಂಗಲ್ ಪೀಸ್ ಹಾಕೊಂಡು ನಾನು ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಗದಗ ಇದು ಚಿಕನ್ ತರಕ್ಕೆ ಹೋಗ್ಬೇಕಲ್ಲ. ಸೊ ಸಿಂಗಲ್ ಪೀಸಲ್ಲಿ ಹೋಗ್ಬೇಕಾ, ಕೆಳಗಡೆ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಲಾಸ್ಟಿಗೆ ಹೇಳ್ತೀನಿ. ಕಾಫಿ ಮಾಡೋಕೆ ಏನು ಬೇಕು ಅಂತ ಹೇಳಿದರೆ, ಇನ್ನೊಂದು ನಂದು ಬ್ರೂ, ನಾನು ಯಾವಾಗಲೂ ಬ್ರೂ ಕುಡಿತಾ ಇದ್ದೆ. ಬ್ರೂ ಖಾಲಿ ಆಗಿತ್ತು. ಗೋಲ್ಡ್ ತಗೊಂಬಂದಿದ್ದೀನಿ ನಾನು ಇವತ್ತು. ಹೇಗಿದೆ ಟೇಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಮತ್ತೆ ಮೈಕ್ ಬೇರೆ ಹೊಸ ತಗೊಂಡಿದ್ದೀನಿ. ಓಕೆನಾ? ನನ್ನ ವಾಯ್ಸ್ ಐ ಥಿಂಕ್ ಇನ್ನು ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ಅನ್ಕೊಂತಿದ್ದೀನಿ. ಪ್ಲೀಸ್ ನನ್ನ ವಾಯ್ಸ್ ಹೇಗಿದೆ, ಕ್ಲಿಯರ್ ಆಗಿ ಕೇಳಿಸಿದ್ಯಾ ಅಂತ ಸೊ ಕಮೆಂಟ್ ಮಾಡಬೇಕು, ಮಿಸ್ ಮಾಡಬೇಡಿ. ಓಕೆನಾ? ಓಕೆ, ಕಾಫಿ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ಮಾತಾಡೋಣ. ಒಂದು 5 ಮಿನಿಟ್ಸ್ ಮಾತಾಡಿ ಹೊರಗಡೆ ಹೋಗೋಣ. ಓಕೆ, ಕಾಫಿ ರೆಡಿ ಆಯಿತು ಗೈಸ್. ಬನ್ನಿ ಕಾಫಿ ಕುಡಿಯೋಣ ಎಲ್ಲರೂ. ಅವಾಗಲೇ ನಮ್ಮ ಗದಗಲ್ಲಿ ಸ್ವಲ್ಪ ಮಳೆ ಆಯಿತು ಗೊತ್ತಾ. ಅಂದರೆ ಜಾಸ್ತಿ ಅಲ್ಲ, ಲೈಟಾಗಿ ಸ್ವಲ್ಪ ಬಂದು ಹೋಯ್ತು ಅಷ್ಟೆ. ನೋಡಿ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿದೆ ವ್ಯೂಸ್. ಚೆಂದ ಇದೆ ಅಲ್ವಾ? ಈ ತಣ್ಣನ ಗಾಳಿಯಲ್ಲಿ ಬಿಸಿ ಬಿಸಿ ಕಾಫಿ, ಹಾಟ್ ಕಾಫಿ ಕುಡಿಯೋದಂದರೆ ಮಜ್ಜಾನೇ ಮಜ್ಜಾ. ಶುಗರ್ ಕಮ್ಮಿ, ಕಾಫಿ ಜಾಸ್ತಿ ಹಾಕ್ಕೊಂಡಿರ್ತೀನಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ. ಆವಾಗಲೇ ಮಳೆ ಬಂತಂತ ಹೇಳಿದ್ನಲ್ಲ, ಸ್ವಲ್ಪ ಲೈಟಾಗಿ ಬಂತು ಅಷ್ಟೆ, ಜಾಸ್ತಿ ಏನು ಬಂದಿಲ್ಲ. ಇನ್ನೂ ನಮ್ಮ ಏರಿಯಾ ಡೆವಲಪ್ ಆಗಬೇಕು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ಡೆವಲಪ್ ಆದರೆ ಚೆನ್ನಾಗಿರುತ್ತೆ. ಗೈಸ್, ನಮ್ಮ ಮನೆಗೆ ಯಾರೂ ಬಾಡಿಗೆದಾರೆ ಬಂದಿಲ್ಲ ಗೊತ್ತಾ. ಓಕೆ, ಕಾಫಿ ಕುಡ್ದು ಆಮೇಲೆ ಮತ್ತೆ ಸ್ವಲ್ಪ ಕಾರ್ ಕ್ಲೀನ್ ಮಾಡ್ಕೋಬೇಕು. ಕಾರ್ 1 ವಾರ ಆದರೂ ತೆಗ್ದೇ ಇಲ್ಲ. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸಿ ಸೊ ಮಾರ್ಕೆಟಿಗೆ ಹೋಗಿ ಬರೋಣ. ಮಾರ್ಕೆಟ್ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರ ಚಿಕನ್ ಶಾಪಿಗೆ ಹೋಗಿ ಜಸ್ಟ್ ಚಿಕನ್ ತೊಗೊಂಡು ಬರೋಣ. ಹಾಗೆ ಜ್ಯೂಸ್ ಕುಡಿಬೇಕಂತ ಆಸೆ ಆಗ್ತಿದೆ. ಯಾವ ಜ್ಯೂಸ್ ಇರಬಹುದು ಕಾಮೆಂಟ್ ಮಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗೈಸ್ ನೋಡಿ, ನನ್ನ ಕಾರ್ ಎಷ್ಟು ಗಲೀಜಾಗ್ಬಿಟ್ಟಿದೆ. 1 ವಾರ ಆಯಿತು ನಾನು ಅಷ್ಟೇ ಒರೆಸಿಲ್ಲ. ಇಲ್ಲೆಲ್ಲ ಮನೆ ಕಟ್ತಿದ್ದಾರಲ್ವ, ಸೊ ಅದಕ್ಕೆ ಫುಲ್ ಗಲೀಜಾಗ್ಬಿಟ್ಟಿದೆ. ಇದನ್ನ ಒರೆಸಲಾಗ ಟೈಮ್ ಆಗುತ್ತೆ. ಜಸ್ಟ್ ಮುಂದೆ ಅಷ್ಟು ಒರೆಸ್ಕೊಂಡು ಹೋಗ್ತೀನಿ. ಗೈಸ್, ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಬೇಗ ತೆಗಿಯೋಣ. ನಮ್ಮ ಅಪ್ಪು ಏನು ಮಾಡ್ತಿದ್ದಾನೆ ನೋಡೋಣ. ಓಕೆನಾ? ಬೇಜಾರಾಯ್ತಾ ನನ್ನ ಮೇಲೆ ನಿನಗೆ? ಅವ ಸಾಕು 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 ಮಗನೇ. ಅಯ್ಯೋ 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 ಅಯ್ಯೋ, ಎಷ್ಟು ಪ್ರೀತಿ ನನ್ನ ಮೇಲೆ. 5 ನಿಮಿಷ ಬಿಟ್ಟಿರಲ್ಲ ಅಂತಾನೆ ನೋಡಿ ಗೈಸ್. ಆಯ್ತಮ್ಮ, ಹೊಟ್ಟೆ ಕೆಬರ್ಬೇಡ ಅಮ್ಮ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು
ಗೈಸ್ ಹೋಗಿ ಬಂದೆ, ಒಂದು ಅರ್ಧ kg ಚಿಕನ್ ತೊಗೊಂಡು ಬಂದಿದ್ದೀನಿ. ಹಾಗೆ ಜೂಡಿಯೋದಲ್ಲಿ ಹೋಗಿ ಇವಾಗ ಬೇಸಿಗೆ ಅಲ್ವಾ, ಸೊ ಕಾಟನ್ ಬಟ್ಟೆ ಪ್ಯಾಂಟ್ ಸಿಗುತ್ತೆ, ಕಾಟನ್ ಪ್ಯಾಂಟ್ ಸಿಗುತ್ತೆ ಅಂತ ಹೋಗಿದೆ. ಬಟ್ ಅಷ್ಟೊಂದು ಚೆನ್ನಾಗಿ ಕಲೆಕ್ಷನ್ ಬಂದಿಲ್ಲ. ಇಟ್ಸ್ ಓಕೆ. ಬಟ್ ಕೆಲವೊಂದು ತೊಗೊಂಡಿದ್ದೀನಿ. ಎರಡು ಪ್ಯಾಂಟು, ಒಂದು ಶರ್ಟ್ಗೆ 2000 ಸಮಥಿಂಗ್ ಆಯಿತು ಗಾಯ್ಸ್. ನೋಡಿ ಪ್ಯಾಂಟ್, ಕಾಟನ್ ಪ್ಯಾಂಟ್, ಹಳೆಯ ಕಾಲದಿದು, ಪಟ್ಟ ಪ್ಯಾಂಟ್ ಅಂತ, ಪಟ್ಟ ಚಡ್ಡಿ ಅಂತಲ್ಲ, ಸೊ ಪಟ್ಟ ಪ್ಯಾಂಟ್ ಇದು. ಇದೊಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಎಷ್ಟಿದೆ ಗೊತ್ತಾ? 600. ₹1 ಕಮ್ಮಿ ಅಷ್ಟೇ. ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡೆ, ಜಸ್ಟ್ ಮನೇಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಫುಲ್ ಬೇಸಿಗೆಯಲ್ಲಿ ಲೂಸ್ ಇದ್ರೇ ಚೆಂದ ಅಲ್ವಾ? ಸೊ ಅದಕ್ಕೋಸ್ಕರ ಪ್ಯಾಂಟ್ ತಗೊಂಡೆ ಗಾಯ್ಸ್. ಇದು ಎಷ್ಟು ಅಂದರೆ 900. ನನ್ನ ಮನೇಲಿ ಹಾಕ್ಕೊಳ್ಳೋಕ್ಕೆ 900 ಪ್ಯಾಂಟ್ ತಗೋತೀನಿ. ನೋಡಿ ಎಷ್ಟು, 899 rupees, ₹1 ಕಮ್ಮಿ, 900 rupees ಗಾಯ್ಸ್. ಮನೇಲಿ ಇಟ್ಕೊಂಡು ಇಂಥ ಕಿತಾಪತಿ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದು ವೆಟ್ ಸ್ವೈಪ್, ಸೊ ನನ್ನ ಹತ್ರ ಇರಲಿಲ್ಲ, ಅದನ್ನು ತೊಗೊಂಬಂದೆ. ಎಷ್ಟಿದು? 29 rupees. ಓಕೆ. ಇದು ಯಾಕೋ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ವೇಟ್ ಇದೆ, ಕ್ಲಾತ್ ಚೆನ್ನಾಗಿದೆ, ಒಂಥರ ಕಲರ್ಫುಲ್ ಆಗಿದೆ. ಇದು ನೆಕ್ಸ್ಟ್ ಹಾಕೊಂಡು ಲಾಗ್ ಮಾಡ್ತೀನಿ, ಓಕೆನಾ? ಇದಕ್ಕೆ ಎಷ್ಟು ಗೊತ್ತಾ? 599 ಅಂದರೆ 600 rupees ಇದು ಆಯಿತು. ಸೊ ನೋಡಿ, 2 ಪ್ಯಾಂಟು, 1 ಶರ್ಟು, ಅದೊಂದು 2000 ಸಮಥಿಂಗ್ ಏನೋ ಆಯಿತು. ನೀವೇ ಲೆಕ್ಕ ಹಾಕಿ. ಇದೊಂದು 600, ಇದು ಐ ಥಿಂಕ್ 900. ಎಸ್, 900. ಇದು ಬಂದು 600 ಗೈಸ್. ಏನು ಮಾಡ್ತೀರಾ? ಅಪ್ಪೋ ಹೊಸದದು, ನೀನು ಅದನ್ನೆಲ್ಲ ನೆಕ್ಬೇಡ, ಹೋಗ ಕಡೆ. ಇದು ನಾಳೆ ಹಾಕೋತೀನಿ ಗೈಸ್ ಪ್ಯಾಂಟು. ಇದನ್ನ ಎಲ್ಲಾದರೂ ಫಿಲಮ್ಗೆ ಹೋಗ್ಬೇಕಂತ ಆಸೆ ಆಗಿದೆ. ಸೊ ಫಿಲಮ್ಗೆ ಏನಾದರೂ ಹೋದರೆ ಇದು ಹಾಕ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿದೆ ಕ್ಲಾತ್. 600 ಕೊಡ್ಬೋದು. ಮನೇಲಿ ಎಷ್ಟು ಬಟ್ಟೆ ಇದೆ ಗೊತ್ತಾ? ನಂಗೆ ತುಂಬ ಬಟ್ಟೆ ಇದೆ. ನಮ್ಮಮ್ಮ ಏನಾದರೂ ನೋಡಿದ್ರೆ ಬೈದೇ ಬಿಡ್ತಾರೆ. ಸೊ ನಾನು ಇದು ಕಮ್ಮಿ ಇದೆ ಅಂದ್ಕೊಂಡಿದ್ದೆ ಗೈಸ್. ಇದಕ್ಕಿಂತ ಒಂದು ಚೆನ್ನಾಗಿರೋದು ಸೇಮ್ ರೇಟ್ಗೆ ಇತ್ತು, ನೋಡಿಲ್ಲ ನಾನು. ಅದಕ್ಕೆ ಗರ್ಲ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, 2000 ಶಾಪಿಂಗ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 2-3 hours ಎಲ್ಲ ಸರ್ಚ್ ಮಾಡ್ತಾರೆ. ಸೊ ನಂದು ಹಾಗಲ್ಲ, ಬಟ್ 5 ನಿಮಿಷದಲ್ಲಿ ಹೋಗಿ ನಾನು ಏನು ಬೇಕೋ ಅದನ್ನೆಲ್ಲ ಪಿಕ್ ಮಾಡ್ಕೊಂಡು ಬಿಲ್ ಹಾಕ್ಸ್ಕೊಂಡು ಬಂದುಬಿಟ್ಟೆ. ನೋಡಿ, ಮನೇಲಿ ಬಂದಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾನು ತುಂಬ ಲೇಟಾಗಿ ನೋಡಿ ತೊಗೋಬೇಕಿತ್ತು ಅನಿಸುತ್ತೆ ಅಲ್ವಾ? ಇಟ್ಸ್ ಓಕೆ, ಇದೂ ವರ್ತ್ ಇದೆ, ಕಾಟನ್ ಅಲ್ವಾ, ಮನೇಲಿ ಯೂಸ್ ಮಾಡೋಕ್ಕೆ ಯಾವುದಾದ್ರೂ ಏನು ಗೈಸ್ ಅಷ್ಟೇ. 1 kg ಚಿಕನ್ನು 180 rupees ಇದೆ ಇಲ್ಲಿ. ಅಲ್ಲ ಸಾರಿ 1 kg ಚಿಕನ್ಗೆ 280 rupees ಇದೆ. ಸೊ ನಿಮ್ಮೂರಲ್ಲಿ ಎಷ್ಟು 1 kg ಚಿಕನ್ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಇವತ್ತು ನಾನು ಲಿವರ್ ಮತ್ತು ಗುಂಡ್ಕಾಯಿನ ಸುಕ್ಕ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಏನು ಜಾಸ್ತಿ ಏನು ಮಸಾಲೆ ಏನೂ ಇಲ್ಲ, ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್, ನಿಮ್ಗೆ ಎಷ್ಟು ಬೇಕೋ ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಗ್ರೀನ್ ಕಲರು ಮತ್ತು ರೆಡ್ ಕಲರು. ಸೊ ಕ್ಯಾಪ್ಸಿಕಮ್ ಹಾಕೋತೀನಿ ಇವಾಗ. ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್. ಸ್ವಲ್ಪ ಈ ಥರ ಎಣ್ಣೆಲಿ ಹುರ್ಕೊಂಡ್ರೆ ಕ್ಯಾಪ್ಸಿಕಮ್ ಟೇಸ್ಟ್ ಆಗುತ್ತೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಕಲರ್ ಲೈಟಾಗಿ ಚೇಂಜ್ ಆಗಿದೆ. ಇವಾಗ 2 ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 4-5 ಹಸಿಮೆಣಸಿನ್ಕಾಯಿ, ಖಾರ ತಕ್ಕಂತೆ ನೀವು ಹಾಕೋಬೋದು.
ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಟೊಮೊಟೊ ಹಾಕೋತೀನಿ. ಅದು 1-2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು. ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಆವಾಗಲೇ ಇದಕ್ಕೆ ಉಪ್ಪು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ. ಚಿಕನ್ ಲಿವರ್ ಮತ್ತು ಚಿಕನ್ ಗುಂಡ್ಕಾಯಿ ಇದು ನೋಡಿ, ಆಯಿಲೆಲ್ಲ ಬಿಟ್ಕೊಂಡಿದೆ ಗುಂಡ್ಕಾಯಿ. ಇದನ್ನ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ 1-2 ಸಲ ಚೆನ್ನಾಗಿ ತೊಳಿಬೇಕಿದು. ತೊಳೆದು ಸ್ವಲ್ಪ ಪೇಪರ್ ಪೌಡ್ರು, ಧನಿಯಾ ಪೌಡ್ರು, ಚಿಕನ್ ಮಸಾಲ ಅದೆಲ್ಲ ಹಾಕಿ ಒಂದು ಕುದಿಸ್ಕೋಬೇಕು ಆಯಿಲಲ್ಲಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಹಾಕಿಲ್ಲ. ಅದು ಲಿವರ್ ಮತ್ತು ಗುಂಡ್ಕಾಯಿ ನೀರು ಬಿಟ್ಕೊಂಡಿತ್ತಲ್ಲ ಅದೇ ಇದೆ, ಅಷ್ಟೇ ಸಾಕು. ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ನಾನು ಒಂದು ಆ ಕಡೆ ಸುಕ್ಕ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಎಲ್ಲ ಹಾಕಿದೆ. ಅದೊಂದು ಸ್ಪೂನ್ ಹಾಕೋತೀನಿ. ಸ್ವಲ್ಪ ಗ್ರೇವಿ ಟೈಪ್ ಚೆನ್ನಾಗಾಗುತ್ತೆ. ಚಪಾತಿ ಜೊತೆ ತಿನ್ನೋಕ್ಕೆ, ಮುದ್ದೆ ಜೊತೆ ತಿನ್ನೋಕ್ಕೆ, ಎಣ್ಣೆ ಹೊಡಿಯೋಕ್ಕೆ ಮಸ್ತ್ ಟೇಸ್ಟ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಅದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಇನ್ನೂ ಮಸ್ತಾಗಿರುತ್ತೆ. ಯಾರಿಗಾದರೂ ಲಿವರ್ ಗುಂಡ್ಕಾಯಿ ಇಷ್ಟ ಆದರೆ, ತುಂಬ ಫೇವ್ರೆಟ್ ಅನ್ನೋರು ಮನೇಲಿ ತೊಗೊಂಡು ಬಂದು ಕ್ಲೀನಾಗಿ ತೊಳ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಿ. ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. 50 ರೂಪಾಯಿ ಕೊಟ್ಟರೆ ಅರ್ಧ kg ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರ್ಬ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಯಜಮಾನ್ರಿಗೆ ಅಥವಾ ಅಪ್ಪ ಅಮ್ಮನಿಗೆ ಮಾಡಿಕೊಡಿ, ಖುಷಿ ಪಡ್ತಾರೆ ಗೈಸ್. ನಾನು ಒಬ್ಬಳೇ ಇದ್ದೀನಿ. ಒಬ್ಬಳೇ ಇದ್ರೂ ನಾನು ಚಿಕನ್ ಆಗಲಿ ಮಟನ್ ಆಗಲಿ ಏನೇ ತೊಗೊಂಬಂದರೂ ಒಂದು 2 ಟೈಪ್ಸ್ ಮಾಡ್ಕೊಂಡಿರ್ತೀನಿ. ಇದಕ್ಕೂ ನಾನು ಮಸಾಲೆ ಹಾಕಿ ಎಲ್ಲ ಚಿಕನ್ನು ಮತ್ತು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಆಯಿಲ್ ಒಳಗಡೆ ಬಾಯ್ಲ್ ಮಾಡ್ಕೊಂಡಿದ್ದೆ. ಇದಕ್ಕೆ ಈ ಗ್ರೀನ್ ಮಸಾಲ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಇದನ್ನು ಮುದ್ದೆ ಜೊತೆ, ಅನ್ನ, ರೊಟ್ಟಿ, ಚಪಾತಿ ಎರಡಕ್ಕೂ ಯೂಸ್ ಆಗುತ್ತೆ. ಇದನ್ನು ಲೈಫಲ್ಲಿ ಏನಿದೆ ಗೈಸ್, ಇರೋವರೆಗೂ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ತೊಟ್ಕೋಬೇಕು, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ಆ ಥರ ಜೀವನ ಮಾಡ್ಕೊಂಡು ಆರಾಮಾಗಿರಬೇಕು ಅಷ್ಟೇ, ಅದೇ ಲೈಫು ಗೈಸ್. ಮಸಾಲೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ಕುದಿ ಬಂದರೆ ಇದು ಚಿಕನ್ ಗ್ರೀನ್ ಚಿಲ್ಲಿ, ಅದು ಚಿಕನ್ ಪೆಪ್ಪರ್ ಡ್ರೈ ಸುಕ್ಕ, ಅದು ಲಿವರ್ ಗುಂಡ್ಕಾಯಿ ಫ್ರೈ, ಇದು ಚಿಕನ್ ಫ್ರೈ ಅಷ್ಟೇ. ಬನ್ನಿ ಗೈಸ್ ನಮ್ಮ ಮನೆಗೆ ಊಟಕ್ಕೆ. ಈ ಥರ ವೆರೈಟಿ ಅಡುಗೆ ಮಾಡಿಕೊಡ್ತೀನಿ ನೋಡಿ. ನಾನು ಏನಕ್ಕೆ ಸಣ್ಣ ಆಗ್ತಿಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ. ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ. ಇದು ನಮ್ಮ ಅಪ್ಪುಗೆ ಲಿವರ್ನ ಬಾಯ್ಲ್ ಮಾಡಿಟ್ಟಿದ್ದೀನಿ. ಅವ್ನಿಗೆ ಅನ್ನ ಜೊತೆ ಹಾಕ್ಕೊಟ್ರೆ ಅವನದು ಆಯಿತು, ಅವನದು ರೆಡಿ ಆಯಿತು. ಇದೆಲ್ಲ ಓಕೆ, ಬಟ್ ಇದು ಕೆಲಸ ಮಾಡಿದಾಗ ಇಷ್ಟು ಪಾತ್ರೆಗಳಿರ್ತಾವಲ್ಲ, ಇವು ಪಾತ್ರೆಗಳು ತಿಕ್ಕಬೇಕಾದ್ರೆ ತಲೆ ಗಿಮ್ ಅಂದು ಹೋಗುತ್ತೆ ಗೈಸ್ ನಂದು. ಇನ್ನೇನು ಮಾಡಬೇಕು, ಒಬ್ಬರು ಇದ್ದರೆ ಮಾಡ್ಕೊಳ್ಳೇಬೇಕು, ಇಬ್ಬರಿದ್ರೆ ಮಾಡ್ಕೊಳ್ಳೇಬೇಕು ಹೊಟ್ಟೆಗೆ ಅಲ್ವಾ. ಸೊ ಕ್ಲೀನ್ ಮಾಡ್ಕೊತೀನಿ ಗೈಸ್. ಹೆಂಗೆ ನಾನು ನೋಡಿ 2 ಥರ ಅಡುಗೆ ಮಾಡಿಕೊಂಡು ರಾಗಿ ಮುದ್ದೆ ಮಾಡಿ ಬಾಯಲ್ಲಿ ಇವಾಗಲೇ ನೀರು ಬರ್ತಾಯಿದೆ. ಸ್ವಲ್ಪ ಜ್ಯೂಸ್ ತೊಗೊಂಡು ಕುಡಿದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿಬಿಟ್ರೆ ಸಂಡೇ ಮುಗೀತು ಇವತ್ತು. ಸೊ ಯಾರಿಗೆಲ್ಲ ಚಿಕನ್ ಬೇಕು, ಮಟನ್ ಬೇಕು, ಬನ್ನಿ ನಮ್ಮ ಮನೆಗೆ ಮಾಡಿಕೊಡ್ತೀನಿ ಗೈಸ್. ಪ್ಲೀಸ್ ಗೈಸ್, ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಫುಲ್ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ತುಂಬ ವ್ಯೂಸ್ ತುಂಬ ಕಮ್ಮಿ ಬರ್ತಿದೆ ಗೈಸ್. ಫುಲ್ ವಿಡಿಯೋ ನೋಡಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.